ಶಾರ್ಟ್ ರನ್ ಅಲ್ಲಿ ನಿಮ್ಗೆ ಒಂದ್ ದಿನಕ್ಕೆ ಇದರದ ಇಂಪ್ಯಾಕ್ಟ್ ಗೊತ್ತಾಗಲ್ಲ. ಯು ಶುಡ್ ಟೇಕ್ ಎ ವೀಕ್ ಆರ್ ಸೊ, ಅವಾಗ ನಮ್ಗೆ ಇಂಪ್ಯಾಕ್ಟ್ ಗೊತ್ತಾಗುತ್ತೆ. ಬಟ್ ನನ್ಗೆ ಸರ್ಪ್ರೈಸಿಂಗ್ ಏನಂದ್ರೆ ಇಲ್ಲಿ ಇವತ್ತು ಬೆಲೆ ಹೆಚ್ಚಾಗಿರುವುದರ ಹಿಂದಿನ ಸತ್ಯ ನನ್ಗೆ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಯಾಕೆ ಅರ್ಥ ಆಗಿಲ್ಲ ಅಂದ್ರೆ ಬೆಲೆ ಹೆಚ್ಚು ಮಾಡಿದ್ದು ಇಂಪೋರ್ಟ್ ಆದಂತ ಬಂಗಾರದ ಮೇಲೆ ಕಸ್ಟಮ್ ಡ್ಯೂಟಿ ಹೆಚ್ಚು ಮಾಡಿದ್ದು. ಕಸ್ಟಮ್ ಡ್ಯೂಟಿಯ ಪ್ರಶ್ನೆ ಬರೋದು ಗೋಲ್ಡ್ ನಾವು ಪರ್ಚೇಸ್ ಮಾಡಿದ್ಮೇಲೆ, ಅಂದ್ರೆ ಹೊರಗಡೆ ದೇಶದಿಂದ ನಮ್ಮ ದೇಶಕ್ಕೆ ತಗೊಂಡು ಅದನ್ನ ಜವೆಲ್ರಿ ಮಾಡಿದ್ಮೇಲೆ ಅದು ಹೆಚ್ಚಾಗ್ಬೇಕಾಗಿತ್ತು. ಈಗ ಇದ್ದದ್ದು ಸ್ಟಾಕ್ ಇವತ್ತು ಬೆಳಗಿನ ಜಾವ ಯಾವ್ದು ಲ್ಯಾಂಡ್ ಆಗಿದೆ ಅದ್ರ ಮೇಲೆ ಹಾಕಿದ್ದಾರೆ ಅಂತ ಇಟ್ಕೊಂಡ್ರೇನು, ಆ ಬೆಳಿಗ್ಗೆ ಲ್ಯಾಂಡ್ ಆಗಿದ್ದ ಬಂಗಾರ ಇಮಿಡಿಯೇಟ್ ಆಗಿ ಬಂಗಾರದ ಅಂಗಡಿಗೆ ಹೋಗಿ ಅದು ಜವೆಲ್ರಿ ಶೂಪ್ ತಗೊಂಡು ಅದು ಪ್ರೈಸ್ ಹೆಂಗ್ ಹೆಚ್ಚಾಯ್ತು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ನಾನು ಅದನ್ನೇ ಕೇಳ್ತಾ ಇರೋದು ಸರ್. ಯಾಕೆಂದ್ರೆ ನಾವು ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ ಹೊರತು ದೇಶೀಯ ಮಾರುಕಟ್ಟೆಯಲ್ಲಿ ಆಭರಣದ ಬೆಲೆ ಯಾಕೆ ಜಾಸ್ತಿ ಆಗುತ್ತೆ ಸರ್ ಇದ್ದಕ್ಕಿದ್ದಂತೆ? ಇವತ್ತು ಜಾಸ್ತಿ ಆಗ್ಬಾರ್ದಿತ್ತು. ಇನ್ನೊಂದು ವಾರದ ನಂತರ ಅಥವಾ 3-4 ದಿನದ ನಂತರ ಆ ಬಂಗಾರನ ಉಪಯೋಗಿಸ್ಕೊಂಡು ಯಾವತ್ತು ಹೆಚ್ಚಳ ಮಾಡಿದ್ರು, ಅದನ್ನ ಉಪಯೋಗಿಸ್ಕೊಂಡು ಯಾವಾಗ ಇವ್ರು ಜವೆಲ್ರಿ ಮಾಡ್ತಾರೆ ಅವತ್ತು ಹೆಚ್ಚಳ ಆಗಿದ್ರೆ ಇದಕ್ಕೊಂದು ಅರ್ಥ ಇರ್ತಾ ಇತ್ತು. ಇದು ಏನೇನೋ ವಿಚಾರಗಳಿದೆ ಇಲ್ಲಿ. ಸರ್ಕಾರ ಮಾಡಿರೋದು ಇವತ್ತು ಎಫೆಕ್ಟ್ ಆಗೋದು ಯಾವ್ದ್ರ ಮೇಲೆ? ಇಂಪೋರ್ಟ್ ಆಗಿರೋ ಗೋಲ್ಡ್ ಮೇಲೆ. ಇಂಪೋರ್ಟ್ ಆಗಿರೋ ಗೋಲ್ಡ್ ಇವತ್ತು ಜವೆಲ್ರಿ ಶಾಪ್ ಅಲ್ಲಿ ಇಲ್ಲ. ಆ ಜವೆಲ್ರಿ ಶಾಪ್ ಅಲ್ಲಿ ಇರುವಂತದ್ದು ಹಿಂದಿನ ವಾರನೋ 2 ದಿನದೋ 3 ದಿನದ ಹಿಂದೆ ತಗೊಂಡಿರುವಂತ ಗೋಲ್ಡ್. ಇವಾಗ ಏನಾಗಿದೆ ಅಂತಂದ್ರೆ, ಒಂದು ನಿಮ್ದು ಓವರ್ ಆಲ್ ಆರ್ಥಿಕತೆಯ ವಿಚಾರ ಬಂದಾಗ ಒಂದಷ್ಟು ಸಂಯಮವನ್ನ ಕಾಪಾಡ್ಕೊಳ್ಳಿ ಅನ್ನುವಂಥದ್ದಷ್ಟೇ. ಇಲ್ಲಿ ಏನಂದ್ರೆ ನಾವು ನೋಡಿ ಯಾವಾಗ್ಲೂ ಒಂದು ಫುಲ್ ಎಂಪ್ಲಾಯ್ಮೆಂಟ್ ಗೋಲ್ ನ ಒಂದು ಎಕನಾಮಿಕ್ ಗ್ರೋತ್ಗೆ ಇಟ್ಕೋತೀವಿ. ನಮಗ್ ಗೊತ್ತಿದೆ, ಇವನ್ ಅರ್ಥಶಾಸ್ತ್ರದ ಯಾವುದೇ ವಿದ್ಯಾರ್ಥಿಗೆ ಗೊತ್ತಾಗುತ್ತೆ ಫುಲ್ ಎಂಪ್ಲಾಯ್ಮೆಂಟ್ ಅಥವಾ ಪೂರ್ಣ ಉದ್ಯೋಗ ಅನ್ನುವಂಥದ್ದು ನಮ್ಮ ಗುರಿ ಆದ್ರೂ ಅದನ್ನ ಪೂರ್ಣವಾಗಿ ತಲುಪಲಿಕ್ಕೆ ಸಾಧ್ಯ ಆಗಲ್ಲ ಅಂತ. ಆದ್ರೆ ಪೂರ್ಣವಾಗಿ ಇಟ್ಕೊಂಡಾಗ ಅಟ್ಲೀಸ್ಟ್ 70% 80% ಆದ್ರೂ ನಾವು ರೀಚ್ ಆದ್ರೆ ಅನ್ಎಂಪ್ಲಾಯ್ಮೆಂಟಿನ ರೇಟ್ ಕಡಿಮೆ ಆಗತ್ತೆ ಅನ್ನುವಂಥದ್ದು ಒಂದು ರೀತಿಯ ನೋಡುವ ವಿಧಾನ ಅದು. ಹಾಗೇನೆ ಇಲ್ಲಿ ಏನು ಅಂತಂದ್ರೆ, ಒಂದಷ್ಟು ಹೆಚ್ಚಳ ಮಾಡಿದ್ರೆ ಒಂದಷ್ಟು ಕಡಿಮೆ ಆಗಬಹುದು. ನಮ್ಮಲ್ಲಿ ಅದರಿಂದ ಒಂದಷ್ಟು ಹನಿ ಗೂಡಿದರೆ ಹಳ್ಳ ಅನ್ನೋ ತರದಲ್ಲಿ ಒಂದು 15 25 $30 ಬಿಲಿಯನ್ ಉಳಿಬಹುದು. ಅದೇನು ತುಂಬಾ ಉಳಿದು ಬಿಡುತ್ತೆ ಅಂತಲೂ ಅಲ್ಲ. 25 $30 ಬಿಲಿಯನ್ ಉಳಿಬೇಕು. ನಮ್ಮಲ್ಲಿ ಆಕ್ಚುಲಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇವತ್ತು ಏನಾಗತ್ತಲ್ಲ, ಅದು ನಮ್ಗೇನು ಅವಾಗಲೇ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಪಡ್ತಾ ಇದ್ರು. ಇದೇನಂದ್ರೆ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಅಲ್ಲಿ ನಮ್ಗೆ ವ್ಯತಿರಿಕ್ತತೆ ಇರೋದ್ರಿಂದ ನಾವ್ ಏನನ್ನ ತಗೋತಾ ಇದೀವಿ ಅದು ಜಾಸ್ತಿ ಇದೆ, ನಾವೇನ್ ಕೊಡ್ತಾ ಇದೀವಿ ಅದು ಕಡಿಮೆ ಇದೆ. ಅದಕ್ಕೆ ಮುಂಚಿನಿಂದ ದೇಶದೊಳಗೆ ಬರುವ ವಿದೇಶಿ ಹಣಕ್ಕಿಂತ ಹೊರಗೆ ಹೋಗುವ ಹಣ ಹೆಚ್ಚಾಗಿದೆ. ಅಂದ್ರೆ ನಾವು ಈಗ ಅದಕ್ಕೆ ಯಾಕಾಯ್ತು ನಾನು ಕೊಂಡುಕೊಳ್ಳುವ ವಸ್ತುಗಳು ವಿದೇಶದಿಂದ ಜಾಸ್ತಿ ಇದೆ, ನಾನು ಭಾರತದಿಂದ ಮಾರುವ ವಸ್ತುಗಳು ಕಡಿಮೆ ಇದೆ. ಅದಕ್ಕಾಗಿ ಇದು ಗ್ಯಾಪ್ ಆಗ್ತಾ ಬಂತು. ಹಿಂದೆಯಿಂದನೂ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚು ಹೊತ್ತು ಕೊಡಬೇಕಿತ್ತು, ಕೊಟ್ಟಿದ್ದಾರೆ. ಆದ್ರೆ ಏನಾಯ್ತು, ನಮ್ದು ಭಾರತದ ಆರ್ಥಿಕತೆ ಅಗ್ರಿಕಲ್ಚರ್ ಇಂದ ಡೈರೆಕ್ಟ್ ಸರ್ವಿಸ್ ಎಕಾನಮಿ ಆಯ್ತು, ಮ್ಯಾನುಫ್ಯಾಕ್ಚರಿಂಗ್ ಎಕಾನಮಿ ಇವತ್ತು ಆಗ್ಲಿಲ್ಲ. ಅದಕ್ಕೆ ನಾವು ಜಾಬ್ಲೆಸ್ ಗ್ರೋತ್ ಇದೆ ಈ ದೇಶದಲ್ಲಿ ಅಂತ ಅನೇಕ ಬಾರಿ ಚರ್ಚೆ ಮಾಡುವಾಗ ಕಾರಣ ಏನು ಅಂದ್ರೆ ನಮ್ದು ಸರ್ವಿಸ್ ಲೆಟ್ ಎಕಾನಮಿ ಆಯ್ತು. ಈಗ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಒತ್ತು ಕೊಡ್ಬೇಕು ಅನ್ನುವಂತ ವಿಚಾರಗಳು ನಡೀತಾ ಇದೆ. ಅದಕ್ಕೆ ಏನೇನೋ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸರ್ಕಾರ. ಆದ್ರೆ ಈಗ ಏನು ಅಂತಂದ್ರೆ, ಈ ಗ್ಯಾಪ್ ಏನಿದೆಯಲ್ಲ, ಅಂದ್ರೆ ಹಿಂದೆನೂ ತಗೊಂಡಿದ್ರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇನ್ನಷ್ಟು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಈಗ ಏನಂದ್ರೆ ನೀವು ಇನ್ನೊಂದು ಅರ್ಥ ಮಾಡ್ಕೊಳ್ಳೋದೇನು ಅಂತಂದ್ರೆ, ಗ್ಯಾಪ್ ಇವಾಗ ತುಂಬಾ ವೈಡನ್ ಆಗಿದೆ. ಗ್ಯಾಪ್ $333 ಬಿಲಿಯನ್ ಯಾಕೆ ವೈಡನ್ ಆಯ್ತು? ಮೊದಲಿಗಿಂತ ಜಾಸ್ತಿ ಯಾಕೆ ವೈಡನ್ ಆಯ್ತು ಅದನ್ನ ಯೋಚನೆ ಮಾಡ್ಬೇಕಂದ್ರೆ, ರುಪೀಸ್ ಸ್ಲೈಡ್ ಆಗ್ತಾ ಇದೆ. ರುಪೀಸ್ ಸ್ಲೈಡ್ ಆಗ್ತಿದೆ. ನಾವು ಮೊದಲು ಏನು 80 ರೂಪಾಯಿಗೆ ವರ್ಷದಿಂದ $1 $85 ಇತ್ತು ಸರ್. ಈಗ ಅದು $95 ಇದೆ. ಯಾವಾಗ ಬೇಕಾದ್ರೂ ಸೆಂಚುರಿ ಹೊಡಿಬಹುದು ಅಲ್ಲ. ಅದು RBI ಎಚ್ಚರಿಸಿದೆ, ಹಿಂಗೆ ಮುಂದುವರೆದ್ರೆ ಇದು $5 ದಾಟುತ್ತೆ $1 ಅನ್ನುವಂಥದ್ದು RBI ಕೂಡ ಎಚ್ಚರಿಸಿದೆ. ಆ ಕಾರಣಕ್ಕಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುವ ಬರದಲ್ಲಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ಇದ್ರದಲ್ಲಿ ಏನೋ ಆಗತ್ತೆ. ಇವಾಗ ಬಡವ್ರದ್ದು ನಾವು ಮಾತಾಡುವಾಗ ಬಡವರಿಗೆ ಖಂಡಿತ ಇದರಿಂದ ಸಣ್ಣ ಮಟ್ಟದ ಹೊಡೆತ ಆಗತ್ತೆ, ಯಾಕೆಂದ್ರೆ ಒಂದು ಪೋರ್ಷನ್. ಆದ್ರೆ ಇದರಲ್ಲಿ ಮೇಜರ್ ಪೋರ್ಷನ್ ಯಾರು ಇನ್ವೆಸ್ಟ್ ಮಾಡ್ತಿರ್ತಾರೆ ಅವ್ರಿಗೆ ಹೆಚ್ಚು ಇದಾಗತ್ತೆ. ಅವ್ರನ್ನ ಒಂದು ಡಿಸ್ಯೂಡ್ ಮಾಡಿದ್ರೇನು ಅವಾಗ ನಿಮ್ಗೆ ನಾವು ಯಾವಾಗ ಒಂದಷ್ಟು ಬಂಗಾರ ಗಟ್ಟಿ ತಗೊಂಡು ಇಟ್ಕೊಬಿಡೋಣ, ಈ ತರದವ್ರಿಗೆ ಒಂದಷ್ಟು ಅವ್ರು ಚೇಂಜ್ ಮಾಡಿ ಅದನ್ನ ಪೇಪರ್ಸ್ ಕಡೆಗೆ ಹೋಗುವಂತ ಕಡೆ ಒಂದು ಒಲೈಸುವ ರೀತಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಇಲ್ಲಿ ಏನಂದ್ರೆ, ಇದು ಇಮಿಡಿಯೇಟ್ ಆಗಿ ನಮ್ಗೆ ಇದರದ್ದು ಏನ್ ಇಂಪ್ಯಾಕ್ಟ್ ಆಯ್ತು. ಒಂದ್ ನಿಮಿಷ ಮಾತಾಡಕ್ ಬಿಡಿ, ಅವ್ರು ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ. ಎಸ್ ಸರ್, ಹೇಳಿ ಸರ್. ಪ್ಯಾನಿಕ್ ಬೈಯಿಂಗ್ ಆಗಿ ಒಂದ್ ವೇಳೆ ಇಲ್ಲ ಇನ್ನೂ ಹೆಚ್ಚಾಗ್ಬಿಡುತ್ತೆ 1 ವರ್ಷದ ನಂತರ ಅಂತ ಜನ ಭಾವಿಸಿ ಮಾರುಕಟ್ಟೆಗೆ ಧಾವಿಸಿದ್ರೆ ಅದು ರಿವರ್ಸ್ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಏನನ್ನ ಜನರಿಗೆ ಹೇಳೋದು ಅಂತಂದ್ರೆ, 1 ವರ್ಷದ ಒಂದ್ ವೇಳೆ ನಮ್ಮಲ್ಲಿ
ಎಲ್ಲರೂ ಬಿಟ್ಬಿಡ್ತಾರೆ ಅಂತನೂ ಅಲ್ಲ. ನಾವ್ ಯಾರೇ ಹೇಳಿದ್ರೇನು ಎಲ್ಲವನ್ನೂ ಬಂಗಾರವನ್ನ, ಯಾಕಂದ್ರೆ ಬಂಗಾರದ ನಮ್ದೊಂದು ಕಲ್ಚರಲ್ ಫೀಲಿಂಗ್ ಇದೆ, ಎಮೋಷನಲ್ ಅದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಇದೆ, ಪೂರ್ತಿಯಾಗಿ ಬಿಡುವಂತದ್ದು ಸಾಧ್ಯ ಇರಲ್ಲ. ಒಂದು 15-30% ಜನ ಇದನ್ನ ಕಡಿಮೆ ಮಾಡಿ ನಮ್ದು ಅಷ್ಟು ರಿಸರ್ವ್ಸ್ ಉಳಿದ್ರೆ ಅದರಿಂದ ಎಷ್ಟು ಡಿಮಾಂಡ್ ಕಡಿಮೆ ಆಗತ್ತಲ್ಲ ಮಾರುಕಟ್ಟೆಯಲ್ಲಿ, ಆ ಮಟ್ಟಕ್ಕೆ ಡಿಮಾಂಡ್ ಕಡಿಮೆ. ಮತ್ತೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಕೂಡ ಒಂದು ಡಿಸಿಷನ್ ತಗೊಂಡಿದ್ದಾರೆ. ಗ್ಯಾಸ್ ನ ನಾವು ಇವಾಗ ಫಸ್ಟ್ ಎಲ್ಲ ಕೋಲ್ ನ ನಾವು ಡೈರೆಕ್ಟ್ ಯೂಸ್ ಮಾಡೋದಕ್ಕೆ ಬಳಸ್ತಾ ಇದೀವಿ, ಅದನ್ನ ಇದನ್ ಮಾಡ್ಲಿಕ್ಕೆ ಬಳಸ್ಕೊಳ್ತಾ ಇದ್ವಿ. ಎಲ್ಲ ಇದು ಯಾವಾಗ್ಲೂ ನಮ್ಗೆ ಕ್ರೈಸಿಸ್ ಯಾವಾಗೂ ಆಪರ್ಚುನಿಟಿನ ಒಂದು ಇನೋವೇಷನ್ ಗೆ ಕ್ರಿಯೇಟ್ ಮಾಡಕ್ಕೆ ಒಂದು ಅವಕಾಶ ಕೊಡುತ್ತೆ. ಇದನ್ನ ಬಳಸ್ಕೊಳ್ಳಿ ಅನ್ನುವಂತ ನನ್ನ ಅಭಿಪ್ರಾಯ. ಯಾಕೆಂದ್ರೆ ಇವಾಗ್ಲಾದ್ರೂ ನಾವ್ ಇಷ್ಟು ದಿನ ನಾವ್ ಎಚ್ಚೆತ್ಕೊಳ್ಳಿಲ್ಲ, ಈಗ್ಲಾದ್ರೂ ಎಚ್ಚೆತ್ಕೋಬಾರ್ದು. ಅಟ್ಲೀಸ್ಟ್ ಈಗಾದ್ರೂ ಎಚ್ಚೆತ್ಕೊಳ್ಳಿ, ಇನ್ನೊಂದು 5-10 ವರ್ಷಕ್ಕಾದ್ರೂ ನಾವು ಸರಿ ಹೋಗೋಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಈಗ ಗ್ಯಾಸ್ ನ 62% ಹೊರದೇಶದಿಂದ ತರಿಸ್ಕೊತಾ ಇದೀವಿ. ಈ ಸಂದರ್ಭವನ್ನ ಬಳಸ್ಕೊಂಡು ಅಟ್ಲೀಸ್ಟ್ ನಾವು ಅದನ್ನೆಲ್ಲ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಅದು ಇಂಪೋರ್ಟ್ ಕಡಿಮೆ ಆದ್ರೆ ನಮ್ ದೇಶ ಸದೃಢ ಆಗುತ್ತೆ. ಹಾಗೇನೆ ಸರ್ ಅದನ್ನು ಹೇಳಂಗಿಲ್ಲ ಅಲ್ಲ ನಾವು, ಹೇಳ್ಬೇಕು, ಮಾತಾಡಂಗಿಲ್ಲ ಅದನ್ನು. ಒಂದು ಟೈಮ್ ಗೋಲ್ ಇಟ್ಕೋಬೇಕು ಸರ್ಕಾರ ಕೂಡ. 5 ವರ್ಷದಲ್ಲಿ ಪ್ಯಾಟ್ರಿಯಾಟಿಸಮ್ ಅಂತಂದು ನಾವು ಮುಂದಿನ ದಿನಗಳಲ್ಲಿ ನಾವ್ ಹೆಂಗ್ ಆತ್ಮನಿರ್ಭರ ಆಗ್ಬೇಕು, ನಾವ್ ಹೆಂಗ್ ಸ್ವಾವಲಂಬಿಗಳಾಗಬೇಕು ಅಂತ ಅನ್ನೋದ್ರ ಬಗ್ಗೆನೂ ಮಾತಾಡಂಗಿಲ್ಲ. ಮಾತಾಡಿದ್ರೆ ಅದಕ್ಕೂ ಹಣೆ ಪಟ್ಟಿ ಕಟ್ತಾರೆ. 5 ವರ್ಷದಲ್ಲಿ ಇಷ್ಟ ಆಗ್ತಿದೆ ಅಂತ ಟಾರ್ಗೆಟ್ ಅನ್ನ ಸರ್ಕಾರ ಕೂಡ ಅನೌನ್ಸ್ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಹೇಳ್ಬೇಕು. ಓಕೆ, ಥ್ಯಾಂಕ್ ಯು ಸರ್ ಕೇಶವ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.